ನೀವು ಜಾಬ್ ಕೊಟ್ಟರೆ ದುಡಿದು ನಮ್ಮ ಜೀವನ ನಾವು ಕಟ್ಕೊತೀವಿ. ಮತ್ತೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್, FDA, VA, ಗ್ರೂಪ್ ಸಿ, ಇದೇ ರೀತಿ ಏನೇನು ಹೇಳಿದಿರೋ ಎಲ್ಲಾ ಹುದ್ದೆಗಳನ್ನ ಎಲ್ಲಾ ಇಲಾಖೆಗಳಲ್ಲಿ ಭರ್ತಿ ಮಾಡಬೇಕು. ನೀವು ನಿಮ್ಮ ಕುಂಟು ನೆಪ ಹೇಳೋದಿಲ್ಲ. ಮೀಸಲಾತಿ ಇನ್ನೊಂದು ಮತ್ತೊಂದು. ನಾವು ಫಸ್ಟ್ ಓದಕ್ ಬಂದಾಗ ಇಲ್ಲಿ ಕೊರೋನಾ ಬಂತು. ಕೊರೋನಾ ಟೈಮಲ್ಲಿ ನೀವು ನೇಮಕಾತಿಯನ್ನ ಡಿಲೇ ಮಾಡಿದ್ರಿ. ಇವಾಗ ಒಳ ಮೀಸಲಾತಿ ಹೇಳ್ತಾ ಇದ್ದೀರಿ. ನಿಮಗೆ ಕಾರಣಗಳಿರ್ಬೋದು. ನಾವು ಮನೆಯಲ್ಲಿ ಕಾರಣ ಹೇಳಕ್ಕಾಗಲ್ಲ. ನಮ್ಮ ಮನೆಯಲ್ಲಿ ಪ್ರತಿದಿನ ಕಾಯ್ತಾ ಇದ್ದಾರೆ. ಇವತ್ತು ನೋಟಿಫಿಕೇಶನ್ ಆಗುತ್ತೆ. ನಮಗೆ ಗೊತ್ತಾಗುತ್ತೆ ಏನ್ ನಡೀತಿದೆ ಅಂತ. ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಗೆ ಹೇಳಕ್ಕಾಗಲ್ಲ ಏನಾಗ್ತಿದೆ, ನಮ್ಮ ಪರಿಸ್ಥಿತಿ ಏನಿದೆ ಅಂತ ಹೇಳಿ. ಅವ್ರ ಹತ್ರ ನಾವು ತಿಂಗಳ ದುಡ್ಡು ತಗೊಂತೀವಿ, ಫೀಸಿಗೆ ಕಟ್ತೀವಿ, ರೂಮಿಗೆ ಕಟ್ತೀವಿ, ಲೈಬ್ರರಿ ಕಟ್ತೀವಿ, ನಮ್ ದಿನನಿತ್ಯದ ಖರ್ಚು. ನಮ್ಮ ಜೊತೆಯಲ್ಲೇ ಓದ್ದವರು ಕಾಂಪಿಟೇಟಿವ್ ಬರ್ದೆ ಬೇರೆ ಕಡೆ ಹೋದವರು ಬೇಕಾದಂಗೆ ಜೀವನ ಕಟ್ಕೊಂಡಿದ್ದಾರೆ. ನಾವು ಈ ಕಾಂಪಿಟೇಟಿವ್ ಫೀಲ್ಡ್ ಬಂದು ಇವತ್ತು ಸಿಸ್ಟರ್ ಬಂದಿಲ್ಲ, ಸ್ಥಿತಿಗೆ ಬಂದಿದ್ದೀವಿ. ನಾವು ನಮ್ಮ ಮನೆಯಲ್ಲಿ ಓದಕ್ಕಾಗಿದೆ. ನಮ್ಮ ದೇಶದಲ್ಲಿ ಯುವ ಜನತೆ ಅಂತ ಹೇಳ್ತಾರೆ. ಯುವ ಜನತೆ ಏನ್ ಯೂಸ್ ಮಾಡ್ಕೊಂಡಿದ್ದಾರೆ? ಪ್ರತಿ ಯುವ ಜನತೆನೂ ಪ್ರತಿಯೊಂದು ಲೈಬ್ರರಿಯಲ್ಲೂ ಪರಿತಾಪಿಸಿದೆ. ಇವತ್ತು ಯಾವ್ದೇ ರಿಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ, ಓದ್ತಾ ಇದೀವಿ. ಮತ್ತೆ ನೀವು ರಿಕ್ರೂಟ್ಮೆಂಟ್ ಮಾಡಿದ್ರು ಸಹ FDA 100 ಪೋಸ್ಟ್. ಯಾರಿಗೆ ಬೇಕು 100 ಪೋಸ್ಟ್? ಅಪ್ಲಿಕೇಶನ್ 11 ಲಕ್ಷ ಇರುತ್ತೆ. ಅಲ್ಲಿ 11 ಲಕ್ಷ ಜನತೆಗೆ 100 ಪೋಸ್ಟ್ ಸಾಲುತ್ತಾ? ಮತ್ತೆ ಅದು ನೀವು SC ST OBC ಅಂತ ಹಂಚ್ತಾ ಹೋದಾಗ, ಮಹಿಳೆ SC ST OBC ಅಂತ ಹಂಚ್ತಾ ಹೋದಾಗ ಒಂದೊಂದು ಕ್ಯಾಟಗರಿಗೆ 50 ಪೋಸ್ಟ್ ಸಿಗುತ್ತೆ. ನಾವು ಎಷ್ಟು ಜನ ಹೋಗ್ತಾ ಇದೀವಿ ಇಲ್ಲಿ? ಇದೆ ಪ್ರತಿಯೊಂದು ಇಲಾಖೆಯಲ್ಲೂ ಖಾಲಿ ಇದೆ. 2019 ಅಲ್ಲಿ FDA ಕಾಲ್ ಮಾಡಿದ್ವಿ. ಅದ್ರ ನೆಕ್ಸ್ಟ್ FDA KPSC ಬಾಗ್ಲ ಮುಚ್ಕೊಂಡಿದ್ದೀರ ನೀವು. ಅವತ್ತು ನೋಟಿಫಿಕೇಶನ್ ಮಾಡಿದ್ದು ಇವತ್ತಿನವರೆಗೂ ಯಾವುದೇ ಸುದ್ದಿ ಇಲ್ಲ. FDA VA 500 ಕಾಲ್ ಮಾಡ್ತೀನಿ ಅಂತ ಹೇಳಿದ್ರಿ. ಅವತ್ತು ಹೇಳಿದ ಮಾತು ಅಲ್ಲಿಗೆ. ಧಾರವಾಡದಲ್ಲಿ ಬೃಹತ್ ಹೋರಾಟ ಮಾಡಿದ್ರು. ಹೋರಾಟ ಮಾಡಿದ್ಮೇಲೆ ಮಾರ್ಚ್ 2ನೇ ವಾರದಲ್ಲಿ ನೇಮಕಾತಿ ಮಾಡ್ತೀನಿ ಅಂತ ಹೇಳಿದ್ರು. ನಂತರ ಯಾವುದೇ ಸುದ್ದಿ ಇಲ್ಲ. ನೀವು ಈ ರೀತಿ ಸುಳ್ಳು ಸ್ವಭಾವ ನಮಗೆ ಬೇಡ. ನೇಮಕಾತಿ ಮಾಡೋದಿದ್ರೆ ಮಾಡಿ, ಇಲ್ಲ ನಮ್ಮ ಕೈಲಿ ಸಾಧ್ಯ ಇಲ್ಲ. ಮುಖ್ಯಮಂತ್ರಿಗಳಾಗಿರ್ಬೋದು, ಗೃಹ ಸಚಿವರಾಗಿರ್ಬೋದು, ಶಿಕ್ಷಣ ಸಚಿವರಾಗಿರ್ಬೋದು, ಪ್ರತಿಯೊಂದು ಡಿಪಾರ್ಟ್ಮೆಂಟ್, ಮತ್ತೆ ಇದು ಪಂಚಾಯತ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಿಮ್ಮ ಹತ್ರ ಆಗಲ್ಲ ಅಂದ್ರೆ ಇವತ್ತು ಸೀಟ್ ಬಿಟ್ಟು ಕೆಳಗಿಲ್ಲಿರಿ. ಅರ್ಹತೆ ಇರೋರು ಸೀಟಲ್ಲಿ ಕುತ್ಕೊಳ್ತಾರೆ, ನೇಮಕಾತಿ ಮಾಡ್ತಾರೆ. ಯಾಕಂತ ಹೇಳಿದ್ರೆ ನೇಮಕಾತಿ ಮಾಡಿದ್ರೆ ಮಾತ್ರ ನಮ್ಮಿಂದ ಏನಾದ್ರೂ ಸಾಧ್ಯ ಮಾಡೋದಕ್ಕೆ ಸಾಧ್ಯ. ಈಗ ಆಲ್ರೆಡಿ 5 ವರ್ಷದಿಂದ 10 ವರ್ಷದಿಂದ ಪ್ರತಿ ಲೈಬ್ರರಿ ಕುತ್ಕೊಂಡು ಓದ್ತಾ ಇದೀವಿ. ಆರ್ಥಿಕವಾಗಿ ತುಂಬಾ ಸಂಕಷ್ಟದಲ್ಲಿದ್ದೀವಿ. ಯಾವುದೇ ಮಿನಿಸ್ಟರ್ ಮಕ್ಕಳು ಓದ್ತಾ ಇಲ್ಲ. ಪ್ರತಿಯೊಬ್ಬ ರೈತರ ಮಕ್ಕಳು ಬಂದು ಓದ್ತಾ ಇರೋದು. ಮನೆಯಲ್ಲಿ ಮನೆಯಲ್ಲಿ ನಿಮ್ಮ ಮಕ್ಕಳು MLA ಮಕ್ಕಳು ಹೋಗಿ ಫಾರಿನ್ ಅಲ್ಲಿ ಓದ್ತಾರೆ. ಒಳ್ಳೊಳ್ಳೆ ಪ್ಲೇಸ್ಮೆಂಟ್ ಮಾಡ್ಕೊಳ್ತಾರೆ. ಒಳ್ಳೊಳ್ಳೆ ಕಂಪ್ನಿಗಳಿಗೆ ಫಾರಿನ್ ಹೋಗ್ತಾರೆ. ನಾವು ಏನೋ ಗೌರ್ಮೆಂಟ್ ಜಾಬಿಗಾಗಿ ಲೈಬ್ರರಿ ಓದ್ತಾ ಇರ್ತೀವಿ. ನಮಗೆ ಆರ್ಥಿಕವಾಗಿ ತುಂಬಾ ಸಂಕಷ್ಟದಲ್ಲಿದ್ದೀವಿ. ಈಗ ಶಾಂತಿಯುತವಾಗಿ ಹೋರಾಟ ನಡೀತಾ ಇದ್ದೀವಿ. ಬಟ್ ಇನ್ನೊಂದು ದಿನ ಉಗ್ರವಾದ ಹೋರಾಟ ಮಾಡಿ ನಿಮ್ಮ ಮರ್ಯಾದೆನ ನೀವು ಕಳ್ಕೋಬೇಡಿ ಪ್ಲೀಸ್. ನಮ್ಮ ಹೋರಾಟಕ್ಕೆ ಬೆಲೆ ಕೊಟ್ಟು, ಇದು ಹೋರಾಟ, ಇದು ಒಂದಿನದ ಹೋರಾಟ ಅಲ್ಲ, ಪ್ರತಿ ಜಿಲ್ಲೆಯಲ್ಲೂ ಹೋರಾಟ ನಡೀತಾ ಇದೆ. ಹೋರಾಟಕ್ಕೆ ಒಂದು ಬೆಲೆ ಕೊಟ್ಟು ನಿಮ್ಮ ಮರ್ಯಾದೆನ ಉಳಿಸ್ಕೊಳ್ಳಿ ಅಂತ ಇದು ಕೊನೆ ಮಾತು. ಉಗ್ರವಾದ ಹೋರಾಟ ಮಾಡಿದ್ರೆ ಅವತ್ತು ಎಲ್ಲಿ ಹೋಗಿರುತ್ತೋ ಗೊತ್ತಿಲ್ಲ. ಇದು ಯುವಜನತೆ ಪವರ್ ಏನು ಅಂತ ಒಂದಿನ ನಾವು ತೋರಿಸ್ಕೊಡ್ತೀವಿ. ಧನ್ಯವಾದಗಳು ಸರ್. ಮತ್ತೆ ಇದರಿಂದ ಈ ಸರ್ ಒಬ್ರು ಇಲ್ಲ ಅಂತ ಅಂದಿದ್ರೆ ನಮ್ ಧ್ವನಿ ಕೇಳಕ್ ಯಾರು ಇಲ್ಲ ನಮ್ಮ ರಾಜ್ಯದಲ್ಲಿ. ಈ ಸರ್ ಇರೋದಕ್ಕೋಸ್ಕರನೇ ನಿಜ ಹೇಳ್ಬೇಕಂದ್ರೆ ಯಾರಿಗಾದ್ರೂ ಇಲ್ಲಿ ನೋಟಿಫಿಕೇಶನ್ ಆಗಿ ಕೆಲಸ ನಿಂತಂದ್ರೆ ದೇವ್ರ ಫೋಟೋ ಅಲ್ಲ, ಸರ್ ಫೋಟೋ ಇಟ್ಕೊಂಡು ಕೈ ಪ್ರತಿಯೊಬ್ಬರು. ಇಲ್ಲಿ ನಮ್ಮ ಧ್ವನಿ ಕೇಳಕ್ ಯಾರು ಇಲ್ಲ. ಸರ್ ಒಬ್ಬರಿಂದ ಧಾರವಾಡದಲ್ಲಿ ಪ್ರತಿ ಜಿಲ್ಲೆಗೂ ಅವ್ರಿಗೆ ಅವಶ್ಯಕತೆ ಇಲ್ಲ. ಅವರು ಡಿಸ್ಟಿಕ್ ಇಂದ ನಮ್ ಡಿಸ್ಟಿಕ್ ಬಂದು ಹೋರಾಟ ಮಾಡ್ತಿದ್ದಾರೆ. ಬನ್ನಿ ಹೋರಾಟ ಮಾಡಿ, ನಿಮ್ ಹಕ್ಕನ್ನು ಕೇಳಿ ಅಂತ ಹೇಳಿ. ಯಾಕಾಗಿ ನಮ್ ಪರವಾಗಿ ನಿಂತಿರೋರು ಅವರೊಬ್ಬರೇ ಸರ್, ಯಾವ್ದೇ ಸರ್ಕಾರ ನಿಂತಿಲ್ಲ. ಹಾಗಾಗಿ ದಯವಿಟ್ಟು ನೋಟಿಫಿಕೇಶನ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.